ದೂರ ಇದೆ ನನಗಿರೋ ಕನ್ಸರ್ನ್ ಸೆಕ್ಯೂರಿಟಿ ವಿಷಯನಾಗಲಿ. ನನ್ನ ಮನೆ ಸುತ್ತ ಒಂದು ಗೂಢಚಾರಿ ಪೊಲೀಸ್ಗಳನ್ನ ಅವರು 1.5 ತಿಂಗಳಿಂದ ಸುಮಾರು 2 ತಿಂಗಳು ಅಂತ ಅಂದ್ಕೊಂಡಿದ್ದೀನಿ ಹಾಕಿದ್ದಾರೆ. ಪ್ರತಿಯೊಂದು ಮೂವ್ನ ಅವ್ರು ಸರ್ವೇಲೆನ್ಸ್ ಥರ ಮಾಡ್ತಾ ಇದ್ದಾರೆ, ಫೋನ್ಸ್ನ ಟ್ಯಾಪ್ ಮಾಡ್ತಾ ಇದ್ದಾರೆ. ಅವ್ರು ಯಾರು ಹೇಳಿರೋ ಇಂಥ ಚಿಲ್ಲರೆ ಕೆಲಸ ಮಾಡ್ತಕ್ಕಂಥ ಸಂಸ್ಕೃತಿಲಿ ಬಂದವನಲ್ಲ ನಾನು. ಈ ರೀತಿಯ ಕೀಳುಮಟ್ಟದ ಅಭಿರುಚಿ, ಈ ರೀತಿಯ ಚಿಲ್ಲರೆ ಚಿಂತನೆಗಳಿರ್ತಕ್ಕಂಥದ್ದು ಅವ್ರಿಗಿರ್ಬೋದಷ್ಟೇ. ನಾನು ಈ ನಾಡಿನಲ್ಲಿ ಅಧಿಕಾರವನ್ನು ಎಂದೂ ದುರುಪಯೋಗ ಪಡಿಸ್ಕೊಂಡವನಲ್ಲ. ದುರುಪಯೋಗ ಪಡಿಸ್ಕೊಳ್ಳಿಕ್ಕೂ ಮುಂದಿನ ದಿನಗಳಲ್ಲೂ ನಾನು ಅದರ ಬಗ್ಗೆ ಚಿಂತನೆ ಮಾಡೋನಲ್ಲ. ನನ್ನ ಮನೆ ಸುತ್ತಮುತ್ತ ನೀವು ಪೊಲೀಸ್ ಇಂಟೆಲಿಜೆನ್ಸ್ ಆಫೀಸ್ ಹಾಕ್ತಿದ್ದೀರಾ ಅಂದರೆ ಯಾವ ಕಾರಣಕ್ಕೆ? ನಾನು ಕ್ರಿಮಿನಲ್ಲ? ಯಾವ ಅಧಿಕಾರ ಇದೆ ಯಾರಿಗೇನಾದರೂ? ಅವರ ಈ ರೀತಿಯ ಕಾಮೆಂಟ್ಸ್ ಏನಿದೆ ಅವರ ಸಣ್ಣತನ ಏನೋ ಅನ್ನೋದನ್ನು ತೋರಿಸುತ್ತೆ. ಅಂಬರೀಷ್ ಅವರ ಹೆಸರು ಸಾಕು, ಅದ್ರ ಬಂಡವಾಳ ಅಂತ ನಾನು ಹೇಳಲ್ಲ. ಆ ಹೆಸರಿಗಿರೋ ಶಕ್ತಿನೇ ನಾನು ಇವತ್ತು ಜನ ನನ್ನ ಮೇಲೆ ಇಷ್ಟು ನಂಬಿಕೆ ಇಟ್ಟು, ಇಷ್ಟು ಭರವಸೆ ಇಟ್ಟು ಜನ ನನ್ನ ಇಲ್ಲಿ ಕರ್ಕೊಂಡ್ಬಂದಿದ್ದು. ಇದು ಜನರ ಶಕ್ತಿ. ಹಾಗಾಗಿ ಅಂಬರೀಷ್ ಅವರ ಹೆಸರು ಬಿಟ್ಟರೆ ಏನಿದೆ ಅಂತ ಅವ್ರು ಹೇಳಾದ್ಮೇಲೆ ದಯವಿಟ್ಟು ಅವರೇ ಅಂಬರೀಷ್ ಅವರ ಹೆಸರನ್ನ ಬಿಟ್ಟು ಪ್ರಚಾರ ಮಾಡಬೇಕು ಅಂತ ನನ್ನ ಮನವಿ. ನನ್ನ ತಾಳ್ಮೆ ಅವ್ರು ಕೆಡಿಸ್ಲಿಕ್ಕೆ ಆಗೋದೇ ಇಲ್ಲ. ಅವ್ರ ತಾಳ್ಮೆಗೆಟ್ಟಿದ್ದಾರಿಗೆ ಅಷ್ಟೇ. ಅವ್ರೇನೋ ತಿಳ್ಕೊಂಡಿದ್ರು ಮಂಡ್ಯದಲ್ಲಿ ಏನೋ ಆಗ್ಬಿಡುತ್ತೆ ಅಂತೇಳಿ. ಪಾಪ ಅವ್ರಿಗೆ ಮಂಡ್ಯ ಅವ್ರಿಗೇನು ಗೊತ್ತಿದೆ? ಅವರಿಗೆ